Hello friends, welcome to my channel. Friends, ಇವತ್ತಿನ ವಿಡಿಯೋದಲ್ಲಿ ನಾನು ಬಾಡಿ ಸೋಪ್ ಗಳನ್ನು ತೋರಿಸ್ತಾ ಇದ್ದೀನಿ. ಸೊ ಬಾಡಿ ಸೋಪ್ ಅಂತ ಹೇಳಿದ್ರೆ ಯೂಶಲಿ ನೀವು ಎವ್ರಿ ಡೇ ಯೂಸ್ ಮಾಡುವಂತ ಸೋಪ್ ಗಳ ತರನೇ ಈ ಒಂದು ಸೋಪ್ ಗಳಿರುತ್ತೆ. ಬಟ್ ನಿಮ್ಗೆ ನಿಮ್ಮ ಸ್ಕಿನ್ ನಲ್ಲಿ ಇರುವಂತ ಪ್ರಾಬ್ಲಮ್ಸ್ ಗಳೆಲ್ಲದೂ ಕೂಡ ರಿಡ್ಯೂಸ್ ಮಾಡುವಂತ ಸೋಪ್ ಗಳಾಗಿರುತ್ತೆ. ಓಕೆನಾ. ಸೊ ಡರ್ಮಟಾಲಜಿ ಟೆಸ್ಟೆಡ್ ಅಂಡ್ ಕ್ಲಿನಿಕಲಿ ಪ್ರೂವ್ ಆಗಿರುವಂತ ಅಂಡ್ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲದೆ ಇರುವಂತ ಸೋಪ್ ಗಳಾಗಿರುತ್ತೆ. ಸೊ ನಿಮ್ ಪ್ರಾಬ್ಲಮ್ಸ್ ಅಂದ್ರೆ ನಿಮ್ಮ ಬಾಡಿ ಏನಾದ್ರು ಪಿಗ್ಮೆಂಟೇಷನ್ ಅಥವಾ ಏನಾದ್ರು ನಿಮ್ಗೆ ಇಚ್ಚಿಂಗ್ ಆಗ್ತಾ ಇರುತ್ತೆ, ನಿಮ್ಮ ಬಾಡಿ ಫುಲ್ ಬ್ಲಾಕ್ ಆಗ್ಬಿಟ್ಟು ಟ್ಯಾನ್ ಆಗ್ಬಿಟ್ಟಿರುತ್ತೆ. ಸೊ ಈ ರೀತಿ ಎಲ್ಲ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಸೊ ಈ ನಾನು ತೋರಿಸುವಂತ ಸೋಪ್ ಗಳಲ್ಲಿ ನೀವು ಯಾವ್ದಾದ್ರು ಒಂದನ್ನ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಗೆ ಎಲ್ಲಾದ್ರೂ ಕೂಡ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಓಕೆನಾ. ಸೊ ಇವತ್ತು ನಾನು ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡುವಂತ 4 ಬೆಸ್ಟ್ ಸೋಪ್ ಗಳನ್ನ ತೋರಿಸ್ತಾ ಇದ್ದೀನಿ. ಆಲ್ರೆಡಿ ಸೋಪ್ ಬಗ್ಗೆ ಒಂದು ವಿಡಿಯೋ ಕೂಡ ಮಾಡಿದ್ದೆ. ಸೊ ಅದನ್ನು ನೀವು ಯಾರೆಲ್ಲ ನೋಡಿಲ್ಲ ಅಂತ ಹೇಳಿದ್ರೆ ಈ ವಿಡಿಯೋ ಮೂಲಕ ನಿಮ್ಗೆ ಇನ್ನೂ ಹೆಚ್ಚಾಗಿ ಮಾಹಿತಿ ಸಿಗುತ್ತೆ. ಸೊ ಬಿಕಾಸ್ ಸಾಕಷ್ಟು ಜನ ಹೊಸ ಸಬ್ಸ್ಕ್ರೈಬರ್ಸ್ ಕೂಡ ನಮ್ಮ ಚಾನಲ್ ನಲ್ಲಿ ಆಗಿದ್ದೀರಾ. ಸೊ ಆ ವಿಡಿಯೋ ನೀವು ಮಿಸ್ ಮಾಡ್ಕೊಂಡಿರ್ತೀರಾ. ಸೊ ಈ ವಿಡಿಯೋದಲ್ಲಿ ನಿಮಗೆ ಲಾಸ್ಟ್ ಟೈಮ್ ಏನ್ ಸೋಪ್ ತೋರಿಸಿದ್ರೆ ಅದು ಸ್ವಲ್ಪ ತೋರಿಸ್ತೀನಿ, ಹಾಗೂ ಹೊಸ ಯಾವೆಲ್ಲ ಸೋಪ್ ಗಳಿದೆ ಅಂತ ಹೇಳ್ಬಿಟ್ಟು ಕೂಡ ತೋರಿಸ್ತೀನಿ. ಸೊ ಯೂಶಲಿ ಡಾಕ್ಟರ್ ರೆಕಮೆಂಡ್ ಮಾಡೋದು ಸೋಪ್ ಗಳಾಗಿರುತ್ತೆ ಫ್ರೆಂಡ್ಸ್. ಓಕೆನಾ. ಸೊ ಮುಂದೆ ವಿಡಿಯೋದಲ್ಲಿ ನಿಮ್ಗೆ ಕಂಪ್ಲೀಟ್ ಆಗಿ ನಿಮ್ಗೆ ಡಿಸ್ಕ್ರೈಬ್ ಮಾಡಿ ಹೇಳ್ತೀನಿ. ಸೊ ಯಾವ ಸೋಪು ಎಷ್ಟು ಪ್ರೈಸ್ ಆಗುತ್ತೆ ಅಂಡ್ ಯಾರೆಲ್ಲ ಯೂಸ್ ಮಾಡಬಹುದು ಅಂಡ್ ಎಲ್ಲಿ ಸಿಗುತ್ತೆ, ಸೊ ಹೀಗೆ ಫುಲ್ ನಿಮಗೆ ಡಿಸ್ಕ್ರೈಬ್ ಮಾಡಿ ತಿಳಿಸ್ತೀನಿ. ಸೊ ವಿಡಿಯೋ ಸ್ಕಿಪ್ ಮಾಡ್ತಾ ನೋಡ್ಬೇಡಿ, ಫುಲ್ ನೋಡಿ ಮತ್ತೆ ಹೇಳೋ ಇನ್ಸ್ಟ್ರಕ್ಷನ್ ನೀಟಾಗಿ ಫಾಲೋ ಮಾಡ್ಕೊಂಡು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಸೊ ನಿಮ್ಗೆ ಯಾವುದೇ ರೀತಿ ಪ್ರಾಬ್ಲಮ್ಸ್ ಗಳು ಬರೋದಿಲ್ಲ. ಓಕೆನಾ. ಅಂಡ್ ನೀವಿನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಿದ್ದೀರಾ, ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ಅಲ್ಲಿ ವಿಡಿಯೋ ನೋಡ್ತಿದ್ದೀರಾ ಅಂತ ಹೇಳಿದ್ರೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸೊ ದಟ್ ನಾವು ಹಾಕುವಂತ ಹೊಸ ವಿಡಿಯೋಸ್ ಎಲ್ಲ ನಿಮಗೆ ನೋಟಿಫಿಕೇಶನ್ ಮೂಲಕ ಸಿಕ್ಬಿಡುತ್ತೆ. ಸೊ ಅವಾಗ ನಿಮ್ಗೆ ಯಾವುದೇ ರೀತಿ ಮಿಸ್ ಆಗೋದಿಲ್ಲ. ಓಕೆನಾ. ಅಂಡ್ ಆಲ್ರೆಡಿ ಕೂಡ ಒಂದಷ್ಟು ವಿಡಿಯೋಸ್ ಕೂಡ ನಮ್ಮ ಚಾನಲ್ ಅಲ್ಲಿ ಈಗಾಗಲೇ ಅಪ್ಲೋಡ್ ಆಗಿದೆ. ಸೊ ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್, ಹೇರ್ ಕೇರ್ ಪ್ರಾಡಕ್ಟ್ಸ್ ಇರ್ಬೋದು, ಅಥವಾ ನಿಮ್ಗೆ ಏನಾದ್ರು ಬಾಡಿ ರಿಲೇಟೆಡ್ ಏನಾದ್ರು ಪ್ರಾಬ್ಲಮ್ಸ್ ಇತ್ತು, ಸೊ ಹೀಗೆ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಒಮ್ಮೆ ನಮ್ಮ ಚಾನಲ್ ಓಪನ್ ಮಾಡಿಬಿಟ್ಟು ಪ್ಲೇ ಲಿಸ್ಟ್ ಅಲ್ಲಿ ಸರ್ಚ್ ಮಾಡಿ. ಸೊ ನಿಮಗೆ ಸಪರೇಟ್ ಆಗಿ ನಾನು ಸೆಗ್ರಿಗೇಟ್ ಮಾಡಿ ಆ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮಗೆ ಈಸಿ ಆಗುತ್ತೆ. ಓಕೆನಾ. ಸೊ ಬನ್ನಿ ಹಾಗಾದ್ರೆ ಇವತ್ತಿನ ವಿಡಿಯೋದಲ್ಲಿ ಯಾವೆಲ್ಲ ಸೋಪ್ ಗಳಿದೆ ಅಂತ ಹೇಳ್ಬಿಟ್ಟು ಈಗ ಒಂದೊಂದಾಗಿ ತಿಳಿಸ್ಕೊಡ್ತೀನಿ. ಫ್ರೆಂಡ್ಸ್, ಈಗ ಫಸ್ಟ್ ಸೋಪ್ ಬಂದು ಕೋಸಿ ಕೇರ್ ಸ್ಕಿನ್ ಲೈಟ್ನಿಂಗ್ ಸೋಪ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ. ನೀಟ್ ಆಗಿ ನೋಡ್ಕೊಳ್ಳಿ, ಬಿಕಾಸ್ ಇದರಲ್ಲೂ ಕೂಡ ನಿಮಗೆ ಡಿಫ್ರೆಂಟ್ ಆಗಿ ಕೂಡ ನಿಮಗೆ ಸಿಗುತ್ತೆ. ಓಕೆನಾ. ಸೊ ಈ ಒಂದು ಸೋಪ್ ನೀವು ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ನಿಮ್ಮ ಬಾಡಿಲಿ ಏನಾದ್ರು ಡಾರ್ಕ್ ಸ್ಪಾಟ್ಗಳು ಅಂದ್ರೆ ಕಪ್ಪು ಕಪ್ಪು ಕಲೆಗಳೇನಾದ್ರು ಇತ್ತು, ಅಲ್ಲಲ್ಲಿ ಸ್ವಲ್ಪ ಸ್ವಲ್ಪ ಕೆಲವರಿಗೆ ಮೊಡವೆಗಳಾಗಿ ಕಲೆಗಳೆಲ್ಲ ಇರುತ್ತೆ ನೋಡಿ. ಸೊ ಆ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತೆ ತುಂಬಾನೇ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು ಅಂತ ಹೇಳಿದ್ರೆ, ಅಂದ್ರೆ ಫುಲ್ ಬಾಡಿ ಎಲ್ಲ ಟ್ಯಾನ್ ಆಗ್ಬಿಟ್ಟಿತ್ತು, ಸೊ ಅದರಿಂದ ನಿಮ್ಗೆ ಏನಾದ್ರು ಸ್ವಲ್ಪ ಪ್ರಾಬ್ಲಮ್ಸ್ ಏನಾದ್ರು ಇತ್ತು, ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತೆ ನಿಮ್ಮ ಬಾಡಿ ಸ್ವಲ್ಪ ಏಜಿಂಗ್ ತರ ಅಂದ್ರೆ ನಿಮ್ಗೆ ಸ್ವಲ್ಪ ರಿಂಕಲ್ಸ್ ಆಗಿರ್ಬೋದು, ಫೈಲೆನ್ಸ್ ತರ ಆಗಿರ್ಬೋದು, ಅಂದ್ರೆ ಸ್ವಲ್ಪ ಸುಕ್ಕು ಗಟ್ಟಿರೋ ತರ ಚರ್ಮ ತರ ಏನಾದ್ರು ಕಾಣ್ತಾ ಇತ್ತು, ಮತ್ತೆ ಒಂದ್ ರೀತಿ ಪ್ಯಾಚಿ ತರ ಏನಾದ್ರು ಅನಿಸ್ತಿತ್ತು ನಿಮ್ಮ ಬಾಡಿಗೆ ಅಂತ ಹೇಳಿದ್ರೆ ಸೊ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಓಕೆನಾ. ಅಂಡ್ ಆಲ್ಸೋ ನಿಮ್ಮ ಬಾಡಿಲಿ ಏನಾದ್ರು ಎಕ್ಸೆಸಿವ್ ಆಯಿಲ್ ಏನಾದ್ರು ಪ್ರೊಡಕ್ಷನ್ ಆಗ್ತಿತ್ತು ಅಂತ ಹೇಳಿದ್ರೆ, ಸೊ ಅಂದ್ರೆ ನಿಮ್ಗೆ ಇವಾಗ ಸ್ನಾನ ಮಾಡಿರ್ತೀರ, ತುಂಬಾನೇ ಆಯಿಲಿನೆಸ್ ಅನ್ಸುತ್ತೆ, ತುಂಬಾ ಫ್ರೆಶ್ ಅನ್ನೋ ಫೀಲ್ ನಿಮ್ಗೆ ಇರೋದಿಲ್ಲ ನೋಡಿ. ಸೊ ಆ ರೀತಿಯಲ್ಲಿ ಏನಾರ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಅಂಡ್ ಮೇನ್ ಆಗಿ ಸನ್ ಪ್ರೊಟೆಕ್ಷನ್ ಕೂಡ ಸಿಗುತ್ತೆ. ಅಂದ್ರೆ ಸನ್ ಇಂದ ಬರುವಂತ ರೇಸ್ ಗಳಾಗಿರ್ಬೋದು, ಅಂದ್ರೆ UVA ಮತ್ತೆ UVB ರೇಸ್ ಇಂದ ನಿಮ್ಗೆ ಪ್ರೊಟೆಕ್ಷನ್ ಕೊಡುತ್ತೆ. ಸೊ ಇದು ಪ್ರೊಟೆಕ್ಷನ್ ಕೊಡೋದ್ರಿಂದ ನಿಮ್ಮ ಸ್ಕಿನ್ ನಲ್ಲಿ ಯಾವುದೇ ರೀತಿ ಪಿಗ್ಮೆಂಟೇಷನ್ ಅಥವಾ ನಿಮ್ಗೆ ಟ್ಯಾನ್ ಆಗೋದು ಸೊ ರೀತಿ ಯಾವ್ದು ಕೂಡ ಆಗೋದಿಲ್ಲ. ಆಲ್ರೆಡಿ ಆಗಿತ್ತು ನಿಮ್ಮ ಬಾಡಿನಲ್ಲಿ ಅಂತ ಹೇಳಿದ್ರೆ ಅದರಿಂದ ನಿಮ್ಗೆ ಅಂದ್ರೆ ಸನ್ ಪ್ರೊಟೆಕ್ಷನ್ ಕೊಡುತ್ತೆ, ಅದರಿಂದ ರಿಲೀಫ್ ಸಿಗುತ್ತೆ. ಓಕೆನಾ. ಸೊ ಇದೊಂದು ಮೈಲ್ಡ್ ಸೋಪ್ ಆಗಿರೋದ್ರಿಂದ ಬೇಗ ನಿಮ್ಮ ಬಾಡಿಗೆ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ ಅಂತಾನೆ ಹೇಳ್ಬೋದು. ಒಂದು ರಿಫ್ರೆಶ್ಡ್ ಫೀಲ್ ಕೊಡುತ್ತೆ, ಮತ್ತೆ ಡೀಪ್ ಆಗಿ ಅಬ್ಸರ್ವ್ ಆಗಿ ತುಂಬಾ ಸ್ಮೂತ್, ತುಂಬಾನೇ ಕ್ಲೀನ್ ಆಗುತ್ತೆ ನಿಮ್ಮ ಬಾಡಿ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ಬ್ರೈಟ್ ಆಗುತ್ತೆ ನಿಮ್ಮ ಬಾಡಿ. ಓಕೆನಾ. ಸೊ ಅಂದ್ರೆ ಟ್ಯಾನ್ ಏನಾರು ಆಗಿತ್ತು, ಬ್ಲಾಕ್ ಆಗಿರುತ್ತೆ ನೋಡಿ. ಸೊ ಇಷ್ಟು ವೈಟ್ ಇರುತ್ತೆ, ಇಷ್ಟು ಬ್ಲಾಕ್ ಇರುತ್ತೆ, ಕೈ ಕಾಲ್ ಆಗಿರ್ಬೋದು, ಬೆನ್ನ ಆಗಿರ್ಬೋದು, ಹೊಟ್ಟೆ ಆಗಿರ್ಬೋದು. ಸೊ ಈ ರೀತಿ ನಿಮ್ಮ ಎಲ್ಲಿ ಯಾವುದೇ ಬಾಡಿ ಪಾರ್ಟ್ಸ್ ಅಲ್ಲಿ ಏನಾದ್ರು ಈ ರೀತಿ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರೆಡ್ಯೂಸ್ ಆಗುತ್ತೆ. ಓಕೆನಾ. ಅಂಡ್ ಕೆಲವರು ಅನ್ಕೊಂತಿರ್ತೀರಾ ಸೊ ಸೋಪ್ ಗಳನ್ನ ಯೂಸ್ ಮಾಡೋದ್ರಿಂದ ಇರಿಟೇಷನ್ ಏನಾರು ಆಗುತ್ತೆ ಅಂತ ಹೇಳ್ಬಿಟ್ಟು, ಅದು ಕೆಮಿಕಲ್ ರಿಲೇಟೆಡ್ ಏನಾದ್ರು ಸೋಪ್ ಯೂಸ್ ಮಾಡಿದ್ರೆ ಅಂದ್ರೆ ನಿಮ್ಗೆ ಇರಿಟೇಷನ್, ರೆಡ್ನೆಸ್ ಅನ್ಸೋದು, ಸೊ ಈ ರೀತಿ ಡ್ರೈ ಅನ್ಸೋದೆಲ್ಲ ನಿಮ್ಗೆ ಆಗುತ್ತೆ. ಬಟ್ ಈ ಸೋಪ್ ಯೂಸ್ ಮಾಡೋದ್ರಿಂದ ನಿಮ್ಗೆ ಡ್ರೈನೆಸ್ ಅನ್ಸೋದಿಲ್ಲ, ತುಂಬಾನೇ ಮಾಯಿಶ್ಚರ್ ಕೊಡುತ್ತೆ. ಓಕೆನಾ. ಸೊ ನೀವು ಮಾಯಿಶ್ಚರೈಸೇಷನ್ ಅಪ್ಲೈ ಮಾಡಿದಾಗ ಯಾವ ರೀತಿ ನಿಮ್ಮ ಸ್ಕಿನ್ ಎಲ್ಲ ತುಂಬಾ ಸಾಫ್ಟ್ ಆಗಿ ಮಾಯಿಶ್ಚರ್ ಆಗುತ್ತೆ, ತುಂಬಾ ಹೈಡ್ರೇಟ್ ಆಗಿರುತ್ತೆ ನೋಡಿ. ಸೊ ಈ ಸೋಪ್ ಯೂಸ್ ಮಾಡೋದ್ರಿಂದ ಸೇಮ್ ಅದೇ ಫೀಲ್ ನಿಮ್ಗೆ ಕೊಡುತ್ತೆ. ಓಕೆನಾ. ಸೊ ಯಾವುದೇ ರೀತಿ ನಿಮ್ಗೆ ಇರಿಟೇಷನ್ ಏನು ಕೂಡ ಅನ್ಸೋದಿಲ್ಲ, ಬಿಕಾಸ್ ಇದರಲ್ಲಿರುವಂತ ಇಂಗ್ರೀಡಿಯೆಂಟ್ಸ್ ನಿಮಗೆ ಇದಷ್ಟು ಪ್ರಾಬ್ಲಮ್ಸ್ ಇಂದ ನಿಮಗೆ ಸಾರ್ಟ್ ಔಟ್ ಮಾಡಿ ನಿಮಗೆ ರಿಸಲ್ಟ್ ಕೊಡುತ್ತೆ. ಸೊ ಅದ್ರಲ್ಲಿ ಯಾವ್ಯಾವ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ, ಕೋಜಿಕ್ ಆಸಿಡ್, ಅಲ್ಫಾ ಆರ್ಬಿಟಿನ್, ವಿಟಮಿನ್ ಸಿ ಅಂಡ್ ವಿಟಮಿನ್ ಇ ಮತ್ತೆ ಗ್ಲುಟಾಥಿಯನ್. ಸೊ ಇದಷ್ಟು ಇಂಗ್ರೀಡಿಯೆಂಟ್ಸ್ ಈ ಒಂದು ಸೋಪ್ ಅಲ್ಲಿ ಇರೋದ್ರಿಂದ ಸೊ ನಾನು ಹೇಳಿರುವಂತ ಎಲ್ಲಾ ಪ್ರಾಬ್ಲಮ್ಸ್ ಗಳು ನಿಮ್ಮ ಬಾಡಿಲಿ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ಸಾಲ್ವ್ ಆಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಅಂದ್ರೆ ನಿಮ್ಮ ಬಾಡಿ ಸ್ಕಿನ್ ತುಂಬಾನೇ ಮಾಯಿಶ್ಚರ್, ತುಂಬಾ ಹೈಡ್ರೇಟ್ ಮತ್ತೆ ತುಂಬಾನೇ ಬ್ರೈಟ್ ಆಗುತ್ತೆ. ಓಕೆನಾ. ಸೊ ಹಾಗಾದ್ರೆ ಈ ಒಂದು ಸೋಪ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೆ 150 ರೂಪಾಯಿ ಸಿಗುತ್ತೆ. ಓಕೆನಾ. ಇನ್ನು ಕಡಿಮೆ ಅಂದ್ರೆ 100 ರೂಪೀಸ್ ಅಲ್ಲೂ ಕೂಡ ಸಿಗುತ್ತೆ, ಕ್ವಾಂಟಿಟಿ ಮೇಲೆ ಡಿಪೆಂಡ್ ಆಗಿರುತ್ತೆ. ಓಕೆನಾ.
ಸೊ 150 rupees ಅಲ್ಲಿ ನಿಮಗೆ ಸಿಗುತ್ತೆ. ಓಕೆನಾ ಫ್ರೆಂಡ್ಸ್, ಈಗ ಸೆಕೆಂಡ್ ಸೋಪ್ ಬಂದು ಮ್ಯಾಕ್ಸಿ ಸಾಫ್ಟ್ ಸ್ಕಿನ್ ಲೈಟ್ನಿಂಗ್ ಸೋಪ್ ಅಂತ. ಸೊ ಕಾಣಿಸ್ತಿದಿಲ್ಲ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ಕರೆಕ್ಟ್ ಆಗಿ ನೋಡ್ಕೊಳ್ಳಿ. ಓಕೆನಾ ಸೊ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ಏನ್ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಬಾಡಿಲಿ ಏನಾದ್ರು ಎಕ್ಸ್ಟ್ರಾ ಮೆಲನಿನ್ ಪ್ರೊಡಕ್ಷನ್ ಅಥವಾ ಓವರ್ ಆಗಿ ಮೆಲನಿನ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಆಗಿತ್ತು, ಸೊ ಅದರಿಂದ ನಿಮಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಏನಾದ್ರು ಬರ್ತಿತ್ತು ಅಂತ ಹೇಳಿದ್ರೆ ಅದು ಕಂಪ್ಲೀಟ್ ಆಗಿ ರಿಡ್ಯೂಸ್ ಮಾಡುತ್ತೆ ಈ ಒಂದು ಸೋಪ್ ಅಂತಾನೆ ಹೇಳ್ಬೋದು. ಓಕೆನಾ ಅಂಡ್ ಆಲ್ಸೋ ನಿಮ್ಗೆ ಏನಾದ್ರು ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಆಗಿತ್ತು, ಮತ್ತೆ ನಿಮ್ಗೆ ಸ್ವಲ್ಪ ಏಜ್ ಸ್ಪಾಟ್ ಅಂದ್ರೆ ರಿಂಕಲ್ಸ್ ಆಗಿರ್ಬೋದು, ಫೈಲೆನ್ಸ್ ಆಗಿರ್ಬೋದು, ಸೊ ಈ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ನಿಮ್ಮ ಬಾಡಿಲಿ, ಅಂದ್ರೆ ಸುಕ್ಕು ತರ ಕಟ್ಟಿರೋ ತರ ನಾನು ಆಗಲೇ ಹೇಳಿದ್ನಲ್ಲ, ಸೊ ಆ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ರಿಡ್ಯೂಸ್ ಆಗುತ್ತೆ. ಮತ್ತೆ ನಿಮ್ಗೆ ಏನಾದ್ರು ಎಕ್ಸೆಸಿವ್ ಆಯಿಲ್ ಏನಾದ್ರು ನಿಮ್ಮ ಬಾಡಿಲಿ ಪ್ರೊಡಕ್ಷನ್ ಆಗ್ತಿತ್ತು, ಜಾಸ್ತಿ ಏನಾದ್ರು ಪ್ರೊಡಕ್ಷನ್ ಆಗ್ತಿತ್ತು ಅಂತ ಹೇಳಿದ್ರೆ ಸೊ ಅದು ಕೂಡ ಕಂಟ್ರೋಲ್ ಮಾಡುತ್ತೆ. ಓಕೆನಾ ಸೊ ಎಕ್ಸೆಸಿವ್ ಆಯಿಲ್ ಏನಾದ್ರು ಜಾಸ್ತಿ ನಮ್ಮ ಬಾಡಿನಲ್ಲಿ ಅಥವಾ ನಮ್ಮ ಫೇಸ್ ಅಲ್ಲಿ ಏನಾದ್ರು ಜಾಸ್ತಿ ಇತ್ತು ಅಂತ ಹೇಳಿದ್ರೆ ಮೊಡವೆಗಳು ಬರುತ್ತೆ, ಮತ್ತೆ ರೆಡ್ನೆಸ್, ಇರಿಟೇಷನ್, ಸೊ ಅದರಿಂದ ನಿಮ್ಗೆ ಡಾರ್ಕ್ ಸ್ಪಾಟ್ ಆಗ್ಬೋದು, ಆಮೇಲೆ ನಿಮ್ಗೆ ಒಂದ್ ರೀತಿ ಬ್ಲಾಕ್ ಹೆಡ್ಸ್ ಆಗಿರೋದು, ಸೊ ಈ ರೀತಿ ಸಾಕಷ್ಟು ಪ್ರಾಬ್ಲಮ್ಸ್ ಗಳು ಬರುತ್ತೆ. ಸೊ ಹಾಗಾಗಿ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಇದು ಕಡಿಮೆ ಮಾಡುತ್ತೆ. ಓಕೆನಾ ಸೊ ಜಾಸ್ತಿ ಆತರ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ನಮ್ಮ ಬಾಡಿನಲ್ಲಿ ಆಗಬಾರ್ದು, ಸೊ ಅದನ್ನ ಕಂಟ್ರೋಲ್ ಮಾಡುತ್ತೆ ಇಫ್ ಇನ್ ಕೇಸ್ ನಿಮ್ಗೆ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಆಯ್ತಾ. ಮತ್ತೆ ನಿಮ್ಮ ಸ್ಕಿನ್ ನಲ್ಲಿ ಅನ್ಇವನ್ ಸ್ಕಿನ್ ಟೋನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ, ಅಂದ್ರೆ ಸ್ವಲ್ಪ ಡಾರ್ಕ್ ಆಗಿರ್ಬೋದು, ಸೊ ಈ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಈ ಒಂದು ಸೋಪ್ ನೀವು ಯೂಸ್ ಮಾಡೋದ್ರಿಂದ ರೆಡ್ಯೂಸ್ ಸಿಗುತ್ತೆ. ಓಕೆನಾ ಅಂಡ್ ಈ ಸೋಪ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಸ್ಕಿನ್ ತುಂಬಾನೇ ಸ್ಮೂತ್ ಆಗುತ್ತೆ, ತುಂಬಾನೇ ರಿಫ್ರೆಶ್ಡ್ ಫೀಲ್ ಕೊಡುತ್ತೆ ಅನ್ಬೋದು, ಅಂದ್ರೆ ತುಂಬಾ ಫ್ರೆಶ್ ಆಗಿ ಒಂಥರ ಹೆಲ್ದಿ ಸ್ಕಿನ್ ತರ ನಿಮ್ಗೆ ಅನ್ಸುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಟೋನ್ ಕೂಡ ತುಂಬಾನೇ ಚೇಂಜಸ್ ಆಗುತ್ತೆ. ಓಕೆನಾ ಅಂದ್ರೆ ತುಂಬಾ ಕಲರ್ ಬರುತ್ತೆ, ಒಂಥರ ಲೈಟ್ ಆನ್ ಆಗುತ್ತೆ, ಬ್ರೈಟ್ ಆಗುತ್ತೆ ಅಂತಾನೆ ಹೇಳ್ಬೋದು ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ. ಬಿಕಾಸ್ ಇದ್ರಲ್ಲೂ ಕೂಡ ಒಂದಷ್ಟು ಇಂಗ್ರೀಡಿಯೆಂಟ್ಸ್ ಗಳಿದೆ. ಸೊ ಅದು ಯಾವ್ದು ಅಂತ ಹೇಳಿದ್ರೆ ಗ್ಲುಟಾಥಿಯೋನ್, ಮಲ್ಬರಿ ಎಕ್ಸ್ಟ್ರಾಕ್ಟ್, ಲೈಕ್ರೋಯ್ಸ್ ಎಕ್ಸ್ಟ್ರಾಕ್ಟ್, ಮತ್ತೆ ಶಿಯಾ ಬಟರ್. ಸೊ ಇದಷ್ಟು ಮೇನ್ ಇಂಗ್ರೀಡಿಯೆಂಟ್ಸ್ ಈ ಒಂದು ಸೋಪ್ ಅಲ್ಲಿ ಇರೋದ್ರಿಂದ ನಾನು ಹೇಳಿರುವಂತ ಎಲ್ಲಾ ಪ್ರಾಬ್ಲಮ್ಸ್ ಗಳು ಕೂಡ ರಿಡ್ಯೂಸ್ ಆಗುತ್ತೆ. ಮತ್ತೆ ನಿಮ್ಮ ಸ್ಕಿನ್ ಕಲರ್ ತುಂಬಾ ಟೋನ್ ಏನಿದೆ ಅದು ತುಂಬಾನೇ ಚೇಂಜಸ್ ಆಗುತ್ತೆ, ತುಂಬಾ ಕಲರ್ ಬರುತ್ತೆ ಅಂತಾನೆ ಹೇಳ್ಬೋದು. ಅಂಡ್ ಆಲ್ಸೋ ನಿಮ್ಮ ಬಾಡಿಲಿ ಏನಾದ್ರು ನಾನು ಆಗಲೇ ಹೇಳ್ದಂಗೆ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದೆಲ್ಲದೂ ಕೂಡ ರಿಡ್ಯೂಸ್ ಆಗುತ್ತೆ. ಓಕೆನಾ ಹಾಗಾದ್ರೆ ಈ ಒಂದು ಸೋಪ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ 160 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ ಜಸ್ಟ್ 160 rupees ಅಲ್ಲಿ ನಿಮಗೆ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಇಷ್ಟ ಆಯ್ತು ಅಂತ ಹೇಳಿದ್ರೆ ಈ ಒಂದು ಸೋಪ್ ನ ನೀವು ಯೂಸ್ ಮಾಡಬಹುದು. ಫ್ರೆಂಡ್ಸ್, ಈಗ ಥರ್ಡ್ ಸೋಪ್ ಬಂದು ಗ್ಲುಟಾ ಲೈಟ್ ಸ್ಕಿನ್ ಲೈಟ್ನಿಂಗ್ ಸೋಪ್ ಅಂತ. ಸೊ ಕಾಣಿಸ್ತಿದೆ ಅಲ್ವಾ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಓಕೆನಾ ಸೊ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ನಿಮ್ಮ ಬಾಡಿ ಸ್ಕಿನ್ ನಲ್ಲಿ ಏನಾದ್ರು ಬ್ಲೆಮಿಷಸ್ ಏನಾದ್ರು ಇತ್ತು, ಅಥವಾ ಏಜಿಂಗ್ ಸ್ಪಾಟ್ಸ್ ಏನಾದ್ರು ಇತ್ತು, ಡಾರ್ಕ್ ಸ್ಪಾಟ್ಸ್ ಆಗಿರ್ಬೋದು, ಮತ್ತೆ ನಿಮ್ಗೆ ಏನಾದ್ರು ಮೊಡವೆಗಳಿತ್ತು, ಮೊಡವೆ ಕಲೆಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಂಪ್ಲೀಟ್ ಆಗಿ ಸ್ಟಾಪ್ ಆಗುತ್ತೆ, ಅಂದ್ರೆ ಕಂಪ್ಲೀಟ್ ಆಗಿ ರಿಡ್ಯೂಸ್ ಮಾಡುತ್ತೆ. ಸೊ ನಿಮ್ಮ ಸ್ಕಿನ್ ಕಲರ್ ತುಂಬಾನೇ ಚೇಂಜಸ್ ಆಗುತ್ತೆ. ಓಕೆನಾ ಮತ್ತೆ ನಿಮ್ಗೆ ಏನಾದ್ರು ಪಿಗ್ಮೆಂಟೇಷನ್ ಆಗಿತ್ತು, ಮತ್ತೆ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ ಒಂದು ಸೋಪ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ. ಸೊ ಇದಷ್ಟು ಕೂಡ ರೆಡ್ಯೂಸ್ ಮಾಡಿ ನಿಮ್ಮ ಸ್ಕಿನ್ ಕಲರ್ ಟೋನ್ ತುಂಬಾನೇ ಚೇಂಜಸ್ ಆಗುತ್ತೆ, ಅಂದ್ರೆ ತುಂಬಾ ಬ್ರೈಟ್ ಅಂಡ್ ತುಂಬಾ ಲೈಟ್ ಆಗುತ್ತೆ ಅಂತಾನೆ ಹೇಳ್ಬೋದು. ಸೊ ನಿಮ್ಗೆ ಏನಾದ್ರು ಅಂದ್ರೆ ಕೆಲವ್ರಿಗೆ ನಾನು ಆಗ ಹೇಳಿದಾಗ ಇಷ್ಟು ವೈಟ್ ಇರುತ್ತೆ, ಇಷ್ಟು ಬ್ಲಾಕ್ ಇರುತ್ತೆ. ಓಕೆನಾ ಸೊ ಆ ರೀತಿ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಇವನ್ ಹಿಂದ್ಗಡೆ ಬ್ಯಾಕ್ ಅಲ್ಲೂ ಕೂಡ ಆಗಿರ್ಬೋದು, ಅಥವಾ ಫ್ರಂಟ್ ಅಲ್ಲೂ ಕೂಡ ನೆಕ್ ಅಲ್ಲೆಲ್ಲ ಈ ತರ ಆಗಿರುತ್ತೆ ನೋಡಿ, ಕುತ್ತಿಗೆ ಸೈಡ್ ಅಲ್ಲೆಲ್ಲ. ಸೊ ಆ ರೀತಿಲೆಲ್ಲ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಓಕೆನಾ ಮತ್ತೆ ತುಂಬಾನೇ ಏನಾದ್ರು ಎಕ್ಸೆಸಿವ್ ಆಯಿಲ್ ಇಂದ ಅದರಿಂದ ಡರ್ಟ್ ಏನಾದ್ರು ಇತ್ತು, ಅಂದ್ರೆ ಡರ್ಟಿ ಕೊಳೆಗಳೇನಾದ್ರು ಇತ್ತು, ಜಿಡ್ಡುಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಈ ಒಂದು ಸೋಪ್ ನೀವು ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ಕಂಪ್ಲೀಟ್ ಆಗಿ ಅದು ಕೂಡ ಕ್ಲಿಯರ್ ಆಗುತ್ತೆ. ಓಕೆನಾ ಸೊ ಅಂಡ್ ನಾನು ಹೇಳಿರುವಂತ ಎಲ್ಲಾ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗಿ ನಿಮ್ಮ ಸ್ಕಿನ್ ಕಲರ್ ತುಂಬಾನೇ ಚೇಂಜಸ್ ಆಗುತ್ತೆ. ವೈ? ಬಿಕಾಸ್ ಇದರಲ್ಲಿ 1% ಗ್ಲುಟಾಥಿಯೋನ್ ಅನ್ನೋ ಒಂದು ಇಂಗ್ರೀಡಿಯೆಂಟ್ಸ್ ಇದೆ. ಓಕೆನಾ ಸೊ ಮೇನ್ ಈ ಒಂದು ಇಂಗ್ರೀಡಿಯೆಂಟ್ ಇರೋದ್ರಿಂದ ಸೊ ನಾನು ಹೇಳಿರುವಂತ ಎಲ್ಲಾ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಔಟ್ ಆಗಿ ನಿಮ್ಮ ಸ್ಕಿನ್ ಕಲರ್ ತುಂಬಾನೇ ಚೇಂಜಸ್ ಆಗುತ್ತೆ. ಓಕೆನಾ ಅಂಡ್ ಆಲ್ಸೋ ಇದರಲ್ಲಿ ಫ್ರೇಗ್ರೆನ್ಸ್ ಫ್ರೀ ಇದೆ, ಮತ್ತೆ ಪ್ಯಾರಾಬಿನ್ ಎಲ್ಲ ಫ್ರೀ ಇದೆ, ಕೆಮಿಕಲ್ ಯಾವುದೇ ರಿಲೇಟೆಡ್ ಏನಾರು ಇದ್ರೂ ಕೂಡ ಅದನ್ನು ಕೂಡ ಫ್ರೀ ಇದೆ. ಸೊ ಆರಾಮಾಗಿ ಇದು ತುಂಬಾ ಮೈಲ್ಡ್ ಆಗಿರೋದ್ರಿಂದ ನಿಮ್ಮ ಬಾಡಿ ತುಂಬಾನೇ ಹೊಂದ್ಕೊಡುತ್ತೆ ಅಂತಾನೆ ಹೇಳ್ಬೋದು. ಓಕೆನಾ ಸೊ ಹಾಗಾಗಿ ಈ ಒಂದು ಸೋಪ್ ಎಷ್ಟು ಪ್ರೈಸ್ ಸಿಗುತ್ತೆ ಅಂತ ಹೇಳಿದ್ರೆ ಜಸ್ಟ್ ನಿಮ್ಗೆ 142 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್. ಓಕೆನಾ ಅಂಡ್ ಈಗ ಲಾಸ್ಟ್ ಸೋಪ್ ಬಂದು ಎಪಿಗ್ಲೋ ಸೋಪ್ ಅಂತ. ಸೊ ಕಾಣಿಸ್ತಿದ್ರಲ್ಲ, ಪ್ಯಾಕೇಜಿಂಗ್ ಈ ರೀತಿ ಇರುತ್ತೆ, ನೀಟಾಗಿ ನೋಡ್ಕೊಳ್ಳಿ. ಓಕೆನಾ ಸೊ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ ಏನೆಲ್ಲ ಬೆನಿಫಿಟ್ ಸಿಗುತ್ತೆ ಅಂತ ಹೇಳಿದ್ರೆ, ಸೊ ಆಸ್ ಯೂಶುವಲ್ ನಿಮ್ಮ ಬಾಡಿ ಏನಾದ್ರು ತುಂಬಾ ಟ್ಯಾನ್ ಆಗಿತ್ತು ಅಂತ ಹೇಳಿದ್ರೆ ಅದು ಕಡಿಮೆ ಆಗುತ್ತೆ, ಮತ್ತೆ ಪಿಗ್ಮೆಂಟೇಷನ್, ಹೈಪರ್ ಪಿಗ್ಮೆಂಟೇಷನ್ ಏನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ರೆಡ್ಯೂಸ್ ಆಗುತ್ತೆ. ಮತ್ತೆ ನಿಮ್ಮ ಬಾಡಿನಲ್ಲಿ ತುಂಬಾ ರೆಡ್ನೆಸ್ ಆಗಿರ್ಬೋದು, ಅಂದ್ರೆ ಸ್ವಲ್ಪ ಕಡತಗಳಾಗಿ ನಿಮಗೆ ರೆಡ್ ಆಗಿ ನಿಮ್ಮ ಬಾಡಿಯಲ್ಲಿ ಏನಾದ್ರು ಪಾರ್ಟ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ. ಓಕೆನಾ ಮತ್ತೆ ನಿಮ್ಗೆ ಏನಾದ್ರು ತುಂಬಾ ಇರಿಟೇಷನ್ ಏನಾದ್ರು ಆಗ್ತಿತ್ತು, ತುಂಬಾ ಡೆಡ್ ಸ್ಕಿನ್ ಸೆಲ್ಸ್ ಏನಾದ್ರು ಇತ್ತು ನಿಮ್ಮ ಬಾಡಿನಲ್ಲಿ, ಮತ್ತೆ ಎಕ್ಸೆಸಿವ್ ಆಯಿಲ್ ಪ್ರೊಡಕ್ಷನ್ ಏನಾದ್ರು ಜಾಸ್ತಿ ಇತ್ತು, ಸೊ ಇದರಿಂದ ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಗಳೇನಾದ್ರು ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡಿ ನಿಮ್ಮ ಸ್ಕಿನ್ ಕಲರ್ ತುಂಬಾನೇ ಚೇಂಜ್ ಮಾಡುತ್ತೆ. ಮತ್ತೆ ನಿಮ್ಮ ಸ್ಕಿನ್ ತುಂಬಾನೇ ಸಾಫ್ಟ್ ಆಗಿ ತುಂಬಾನೇ ಮಾಯಿಶ್ಚರ್ ಆಗುತ್ತೆ ಈ ಒಂದು ಸೋಪ್ ಯೂಸ್ ಮಾಡೋದ್ರಿಂದ. ಓಕೆನಾ ಅಂಡ್ ಆಲ್ಸೋ ಈ ಒಂದು ಸೋಪ್ ನೀವು ಯೂಸ್ ಮಾಡೋದ್ರಿಂದ ನಿಮ್ಗೆ ಯಾವುದೇ ರೀತಿ ಇರಿಟೇಷನ್ ಆಗೋದಿಲ್ಲ. ಸೊ ಇರಿಟೇಷನ್ ಫ್ರೀ ಇರುತ್ತೆ. ಓಕೆನಾ ಸೊ ಆರಾಮಾಗಿ ನೀವು ಯೂಸ್ ಮಾಡಬಹುದು. ಸೊ ಈ ಒಂದು ಸೋಪ್ ಅಲ್ಲಿ ಯಾವೆಲ್ಲ ಇಂಗ್ರೀಡಿಯೆಂಟ್ಸ್ ಇದೆ ಅಂತ ಹೇಳಿದ್ರೆ, ಕೋಜಿಕ್ ಆಸಿಡ್ ಇದೆ, ವಿಟಮಿನ್ ಸಿ, ಲೈಕೋರಿಸ್ ಎಕ್ಸ್ಟ್ರಾಕ್ಟ್, ಮತ್ತೆ
ನಿಕ್ಟೋಸನಮೈಡ್, AHA ಅಂಡ್ BHA, ಟ್ರೈಕೋಲ್ಸನ್, ಡಿಪ್ಯಾಂಥಲೋನ್. ಸೊ ಇದಷ್ಟು ಇಂಗ್ರೀಡಿಯೆಂಟ್ಸ್ ಎಲ್ಲದೂ ಕೂಡ ಇದೆ. ಸೊ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿರ್ಬೋದು, ಬಿಕಾಸ್ ಇದರ ಸ್ವಲ್ಪ ಮೆಡಿಕಲ್ ವರ್ಡ್ ಅಲ್ವಾ, ಸೊ ನಾವು ರೆಗ್ಯುಲರ್ ಆಗಿ ಯೂಸ್ ಮಾಡೋದಿಲ್ಲ. ಸೊ ಏನಾದ್ರು ಸ್ವಲ್ಪ ಮಿಸ್ಟೇಕ್ ಏನಾದ್ರು ಆಗಿತ್ತು ಹೇಳೋ ಪ್ರೊನೌನ್ಸಿಯೇಷನ್ ಅಲ್ಲಿ ಅಂತ ಹೇಳಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾನಿಲ್ಲಿ ಮೆನ್ಷನ್ ಕೂಡ ಮಾಡಿದ್ದೀನಿ ಅಲ್ವಾ. ಸೊ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ ಕೂಡ ಇರುತ್ತೆ. ಸೊ ಇದೆಲ್ಲದ್ರಿಂದ ನಿಮ್ಮ ಸ್ಕಿನ್ ತುಂಬಾನೇ ಬ್ರೈಟ್ ಆಗುತ್ತೆ, ಮತ್ತೆ ನಿಮ್ಗೆ ಏನಾದ್ರು ಸ್ಕಿನ್ ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ ಅದು ಕೂಡ ಕಡಿಮೆ ಮಾಡುತ್ತೆ, ಓಕೆನಾ. ಹಾಗಾದ್ರೆ ಈ ಒಂದು ಸೋಪ್ ಎಷ್ಟು ಪ್ರೈಸ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ 104 ರೂಪಾಯಿ ಸಿಗುತ್ತೆ ಫ್ರೆಂಡ್ಸ್, ಓಕೆನಾ. ಸೊ ಇವಾಗ ನಾನು ತೋರಿಸಿರುವಂತ ಈ 4 ಸೋಪ್ಗಳು ನಿಮ್ಗೆ ಬಿಲೋ 200 ರೂಪೀಸ್ ಅಂದ್ರೆ 180 ರೂಪೀಸ್ ಒಳಗಡೆನೆ ನಿಮ್ಗೆ ಸಿಗುತ್ತೆ. ಸೊ ಈ 4 ಸೋಪಲ್ಲಿ ನೀವು ಯಾವ್ದಾದ್ರು ಒಂದು ಸೋಪ್ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮ್ಮ ಬಾಡಿಲಿ ಇರುವಂತಹ ಎಲ್ಲಾ ಪ್ರಾಬ್ಲಮ್ಸ್ ಗಳು ಸಾಲ್ವ್ ಆಗುತ್ತೆ. ಮತ್ತೆ ನಿಮ್ಮ ಬಾಡಿ ತುಂಬಾ ಟ್ಯಾನ್ ಏನಾದ್ರು ಆಗಿತ್ತು, ಅದರಿಂದ ನಿಮ್ಗೆ ಒಂದ್ ರೀತಿ ಇರಿಟೇಷನ್ ಏನಾದ್ರು ಆಗ್ತಿತ್ತು, ಒಂದ್ ರೀತಿ ಡಲ್ನೆಸ್ ಏನಾದ್ರು ಇತ್ತು ನಿಮ್ಮ ಬಾಡಿನಲ್ಲಿ ಅಂತ ಹೇಳಿದ್ರೆ, ಸೊ ಎಲ್ಲದೂ ಕೂಡ ರೆಡ್ಯೂಸ್ ಮಾಡಿ ನಿಮ್ಮ ಸ್ಕಿನ್ ಕಲರ್ ತುಂಬಾ ಚೇಂಜ್ ಮಾಡುತ್ತೆ, ತುಂಬಾನೇ ಹೆಲ್ತಿ ಆಗಿ ತುಂಬಾನೇ ಮಾಯಿಶ್ಚರ್ಡ್ ಆಗಿ ಮಾಡುತ್ತೆ ಈ 4 ಸೋಪ್ಗಳು ಅಂತಾನೆ ಹೇಳ್ಬೋದು, ಓಕೆನಾ. ಸೊ ನಿಮ್ಗೆ ಯಾವ್ದು ಪಾಕೆಟ್ ಫ್ರೆಂಡ್ಲಿ ಅನ್ಸುತ್ತೆ, ಮತ್ತೆ ಯಾವ ಸೋಪ್ ಅಲ್ಲಿ ನಿಮ್ಗೆ ಯಾವ ಫೀಚರ್ಸ್ ಎಲ್ಲ ಇಷ್ಟ ಆಯ್ತು, ಸೊ ನೀವು ಅದನ್ನ ನೋಡ್ಕೊಂಡು ಯೂಸ್ ಮಾಡಬಹುದು. ಮತ್ತೆ ಈ 4 ಸೋಪ್ಗಳು ಎಲ್ಲಾ ಸ್ಕಿನ್ ಟೈಪ್ಗೂ ಕೂಡ ಸೂಟಬಲ್ ಆಗುತ್ತೆ. ಸೊ ಹಾಗಾಗಿ ನೀವು ಆರಾಮಾಗಿ ಯೂಸ್ ಮಾಡಬಹುದು, ಓಕೆನಾ. ಸೊ ಈ ಸೋಪ್ ಗಳನ್ನ ಹೇಗೆ ಯೂಸ್ ಮಾಡಬೇಕು ಅಂತ ಹೇಳಿದ್ರೆ, ಫಸ್ಟ್ ನಿಮ್ಮ ಬಾಡಿನ ವೆಟ್ ಮಾಡ್ಕೋಬೇಕು. ಸೊ ಅಂದ್ರೆ ನೀರಲ್ಲಿ ನೆನೆಸ್ಕೊಂಡಿರ್ಬೇಕು. ಅದಾದ್ಮೇಲೆ ನೀವು ನಾರ್ಮಲ್ ರೆಗ್ಯುಲರ್ ಆಗಿ ಹೇಗೆ ಸೋಪ್ ಯೂಸ್ ಮಾಡ್ತೀರಾ ಹಾಗೆ ನೀವು ಯೂಸ್ ಮಾಡಿದ್ರೆ ಸಾಕು. ಸೊ ಅದೆಲ್ಲದೂ ಕೂಡ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆಗುತ್ತೆ, ಓಕೆನಾ. ಇದು ಸ್ವಲ್ಪ ತುಂಬಾನೇ ಮೈಲ್ಡ್ ಆಗಿರೋದ್ರಿಂದ ಬೇಗ ಕ್ವಿಕ್ ಆಗಿ ಅಬ್ಸರ್ವ್ ಆಗುತ್ತೆ. ಸೊ ತುಂಬಾ ನೊರೆಗಳು ಸೊ ಆ ರೀತಿ ಬರೋದು ಏನು ಇರೋದಿಲ್ಲ. ಸೊ ಅದೆಲ್ಲದೂ ಕೂಡ ನಿಮ್ಮ ಸ್ಕಿನ್ ಒಳಗಡೆ ಅಬ್ಸರ್ವ್ ಆದ್ಮೇಲೆ ನೀವು ಅಗೈನ್ ನೀವು ವಾಟರ್ ಅಲ್ಲಿ ವಾಶ್ ಮಾಡ್ಕೊಳ್ಳಿ, ಓಕೆನಾ. ಸೊ ನಾರ್ಮಲ್ ವಾಟರ್ ಅಲ್ಲಿ ಯೂಸ್ ಮಾಡಿ ಅಥವಾ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಯೂಸ್ ಮಾಡಿ. ತುಂಬಾ ಬಿಸಿ ನೀರನ್ನ ನಿಮ್ಮ ಬಾಡಿಗೆ ಹಾಕೋಬೇಡಿ, ಓಕೆನಾ. ಸ್ವಲ್ಪ ಉಗುರು ಬೆಚ್ಚಗಿರೋ ನೀರಲ್ಲಿ ಯೂಸ್ ಮಾಡಿ, ಓಕೆನಾ. ಸೊ ತಣ್ಣೀರ್ ಯೂಸ್ ಮಾಡಿದ್ರೆ ಇನ್ನು ಬೆಸ್ಟ್, ಬಟ್ ಯಾರು ತಣ್ಣೀರ್ನ ಯೂಸ್ ಮಾಡಕ್ ಅಷ್ಟು ಪ್ರಿಫರೆನ್ಸ್ ಕೊಡೋದಿಲ್ಲ ಅಲ್ವಾ. ಸಾಕಷ್ಟು ಜನ ತಣ್ಣೀರ್ನ ಕೂಡ ಯೂಸ್ ಮಾಡ್ತಾರೆ. ಸೊ ನಾವು ತುಂಬಾ ಬಿಸಿ ನೀರನ್ನ ಯೂಸ್ ಮಾಡಿದ್ವಿ ಅಂತ ಹೇಳಿದ್ರೆ ಡೆಡ್ ಸ್ಕಿನ್ ಸೆಲ್ಸ್ ಎಲ್ಲದು ಏನಿರುತ್ತೆ ಅಲ್ವಾ, ಅದು ಇನ್ನೂ ಕೂಡ ಜಾಸ್ತಿ ಆಗ್ಬಿಡತ್ತೆ, ಓಕೆನಾ. ಸೊ ಅವಾಗ ನಮ್ಗೆ ಈ ರೀತಿ ಪ್ರಾಬ್ಲಮ್ಸ್ ಗಳು ಬರುತ್ತೆ. ಸೊ ಹಾಗಾಗಿ ಸೊ ನಾರ್ಮಲ್ ಒಂದ್ ಸ್ವಲ್ಪ ಬೆಚ್ಚಗಿರೋ ನೀರಲ್ಲಿ ಯೂಸ್ ಮಾಡಿ, ಓಕೆನಾ. ಸೊ ಅವಾಗ ನಿಮ್ಗೆ ತುಂಬಾನೇ ಕ್ವಿಕ್ ರಿಸಲ್ಟ್ ಸಿಗುತ್ತೆ. ಸೊ ಆಫ್ಟರ್ ನೀವು ಈ ಒಂದು ಬಾಡಿ ವಾಶ್ ನ ನೀವು ಮಾಡ್ಕೊಂಡು ಆದ್ಮೇಲೆ ನೀವು ಮಸ್ಟ್ ಅಂಡ್ ಶುಡ್ ಬಾಡಿ ಸನ್ಸ್ಕ್ರೀನ್ ಲೋಷನ್ ಗಳನ್ನ ಅಪ್ಲೈ ಮಾಡಬೇಕು, ಓಕೆನಾ. ಸೊ ಆಲ್ರೆಡಿ ನಮ್ಮ ಚಾನಲ್ ನಲ್ಲಿ ಬಾಡಿ ಲೋಷನ್ ಗಳನ್ನ ಯಾವ್ದಿದೆ ಇದೆ ಅಂತ ಹೇಳ್ಬಿಟ್ಟು ತಿಳಿಸ್ಕೊಟ್ಟಿದ್ದೀನಿ. ಸೊ ಆ ವಿಡಿಯೋ ಲಿಂಕ್ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ಕೊಟ್ಟಿರ್ತೇನೆ. ಸೊ ಮಸ್ಟ್ ಅಂಡ್ ಶುಡ್ ನೀವು ಅದನ್ನು ಕೂಡ ಯೂಸ್ ಮಾಡೋದ್ರಿ ಅಂತ ಹೇಳಿದ್ರೆ ಸೊ ನಿಮಗೆ ಬೇಗನೆ ರಿಸಲ್ಟ್ ಕೂಡ ಸಿಗುತ್ತೆ. ಸೊ ಕ್ವಿಕ್ ಆಗಿ ನಿಮಗೆ ಈ ಎಲ್ಲಾ ಪ್ರಾಬ್ಲಮ್ಸ್ ಗಳಿಂದ ನೀವು ಸಾರ್ಟ್ ಔಟ್ ಆಗಿ ಬರ್ಬೋದು, ಓಕೆನಾ. ಅಂಡ್ ಈ ಎಲ್ಲಾ ಸೋಪ್ಗಳು ಎಲ್ಲಿ ಸಿಗುತ್ತೆ ಅಂತ ಹೇಳಿದ್ರೆ ನಿಮ್ಮ ನಿಯರ್ ಬೈ ಮೆಡಿಕಲ್ ಸ್ಟೋರ್ಸ್ ಗಳಾಗಿರ್ಬೋದು, ಫಾರ್ಮಸಿ ರಿಲೇಟೆಡ್ ಶಾಪ್ಸ್ ಗಳಲ್ಲಿ ಸಿಗ್ಬೋದು. ಇಫ್ ಇನ್ ಕೇಸ್ ಅಲ್ಲಿ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾನು ಕಮೆಂಟ್ ಬಾಕ್ಸ್ ಅಲ್ಲಿ ಮತ್ತೆ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ. ಸೊ ಆ ಮೂಲಕ ನೀವು ಹೋಗಿ ಆರ್ಡರ್ ಮಾಡಬಹುದು, ಓಕೆನಾ. ಅಂಡ್ ಈ ಎಲ್ಲ ಸೋಪ್ ಗಳನ್ನ ಯಾರ್ಯಾರು ಯೂಸ್ ಮಾಡಬಾರ್ದು ಅಂತ ಹೇಳಿದ್ರೆ ಬ್ರೆಸ್ಟ್ ಫೀಡಿಂಗ್ ಮದರ್, ಪ್ರೆಗ್ನೆಂಟ್ ಲೇಡೀಸ್ ಮತ್ತೆ ಬಿಲೋ 18 ಇಯರ್ಸ್ ಯಾರು ಕೂಡ ಯೂಸ್ ಮಾಡಬೇಡಿ. ಸೊ ನಿಮಗೆ ಅದು ಅಬ್ಸರ್ವ್ ಆಗೋದಿಲ್ಲ, ಅಂದ್ರೆ ಕ್ವಿಕ್ ಆಗಿ ಅಬ್ಸರ್ವ್ ಆಗೋದಿಲ್ಲ, ಬಿಕಾಸ್ ನಿಮ್ಮ ಸ್ಕಿನ್ ತುಂಬಾ ಸೆನ್ಸಿಟಿವ್ ಆಗುತ್ತೆ. ಸೊ ನಿಮ್ಗೆ ಹಾರ್ಮ್ಫುಲ್ ಅನ್ಸ್ಬೋದು. ಸೊ ಹಾಗಾಗಿ ಯಾರು ಕೂಡ ಅಪ್ಲೈ ಮಾಡಬೇಡಿ. ಸೊ ಎಬೋ 18 ಇಯರ್ಸ್ ಮತ್ತೆ ಗಂಡು ಮಕ್ಕಳು ಹೆಣ್ಮಕ್ಳು ಇಬ್ರು ಕೂಡ ಯೂಸ್ ಮಾಡಿ ನಿಮ್ಗೆ ಏನಾದ್ರು ಪ್ರಾಬ್ಲಮ್ಸ್ ಇತ್ತು ಅಂತ ಹೇಳಿದ್ರೆ, ಓಕೆನಾ. ಸೊ ನೀವು ರೆಗ್ಯುಲರ್ ಆಗಿ ಅಂದ್ರೆ ನೀವು ನಾರ್ಮಲ್ ಇವಾಗ ಏನ್ ಡೈಲಿ ಯೂಸ್ ಮಾಡ್ತಿದ್ದೀರಾ ಸೋಪ್ ಅದನ್ನ ಸ್ಕಿಪ್ ಮಾಡಿ ನೀವು ಈ ಒಂದು ಸೋಪ್ ನ ನೀವು ನಿಮ್ಮ ರುಟೀನ್ ಅಲ್ಲಿ ಫಾಲೋ ಮಾಡಿದ್ರಿ, ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಬೇಗನೆ ನಿಮಗೆ ನಿಮ್ಮ ಸ್ಕಿನ್ ನಲ್ಲಿರೋ ಪ್ರಾಬ್ಲಮ್ಸ್ ಇಂದ ನಿಮಗೆ ಸಾರ್ಟ್ ಔಟ್ ಸಿಗುತ್ತೆ, ಓಕೆ, ಅಂದ್ರೆ ರಿಸಲ್ಟ್ ಸಿಗುತ್ತೆ. ಸೊ ನೀವು ಎವ್ರಿ ಡೇ ಯೂಸ್ ಮಾಡಬಹುದು, ಓಕೆನಾ. ಸೊ ನೀವು ಎವ್ರಿ ಡೇ ಅಂದ್ರೆ ದಿನದಲ್ಲಿ 1 ಟೈಮ್ ಆದ್ರೂ ಯೂಸ್ ಮಾಡಬಹುದು ಅಥವಾ 2 ಟೈಮ್ಸ್ ಆದ್ರೂ ಯೂಸ್ ಮಾಡಬಹುದು. ಸೊ ನಿಮ್ಗೆ ಹೇಗೆ ಕಂಫರ್ಟಬಲ್ ಅನ್ಸುತ್ತೆ ನೀವು ಹಾಗೆ ಯೂಸ್ ಮಾಡಿ, ಓಕೆನಾ. ಬಟ್ ಮಸ್ಟ್ ಅಂಡ್ ಶುಡ್ ನೀವು ಮಾಯಿಶ್ಚರೈಸರ್ ನೀವು ಯೂಸ್ ಮಾಡ್ಬೇಕಂದ್ರೆ ಸನ್ಸ್ಕ್ರೀನ್ ಲೋಷನ್ ಗಳನ್ನ ನೀವು ಯೂಸ್ ಮಾಡಬೇಕು. ಸೊ ನಾನು ಹಂಗೆ ಹೇಳಿದಾಗ ನಾನು ಲಿಂಕ್ ಪ್ರೊವೈಡ್ ಮಾಡಿರ್ತೀನಿ, ನೀವು ನೋಡ್ಕೊಳ್ಳಿ, ಓಕೆನಾ. ಸೊ ಐ ಹೋಪ್ ಇವತ್ತಿನ ವಿಡಿಯೋ ನಿಮಗೆ ತುಂಬಾನೇ ಯೂಸ್ಫುಲ್ ಆಗಿದೆ ಅಂಡ್ ತುಂಬಾನೇ ಹೆಲ್ಪ್ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಸೊ ಈ ವಿಡಿಯೋದಲ್ಲಿ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅಂತ ಹೇಳಿದ್ರೆ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ನೀವು ಇನ್ನೂ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇವೆ, ಫುಲ್ ವಿಡಿಯೋ ನೋಡಿದೀರಾ ಅಂತ ಹೇಳಿದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ಮತ್ತೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆಲ್ಲ ಶೇರ್ ಮಾಡ್ಕೊಳ್ಳಿ, ಅವರಿಗೂ ಕೂಡ ಈ ಒಂದು ವಿಡಿಯೋದಿಂದ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಇದಕ್ಕೆ ಎಂಡ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ, ಅಲ್ಲಿವರೆಗೂ ನಮಸ್ಕಾರ.